ಯಾಕಂದ್ರ ನಾವು ನಮ್ ಫ್ರೆಂಡ್ಸ್ ಚಿಕ್ಕಮಂಗ್ಳೂರ್ ಟೂರ್ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ. ಅದೆಲ್ಲ ಪ್ಲಾನ್ ಆಗಿತ್ತು. ಪ್ಲಾನ್ ಪ್ರಕಾರ ಅದು ಎಕ್ಸಿಕ್ಯೂಟ್ ಆಗಿಲ್ಲ. ಯಾಕಂದ್ರೆ ನಾವು ಫಸ್ಟ್ ಗೆ ಟ್ರಾವೆಲ್ ಮಾಡಬೇಕಾಗಿದ್ದು 7 ಜನ ಇತ್ತು. ಅದ್ರಲ್ಲಿ ಒಬ್ಬ ಅಂತರ ಅವ್ರದ ಫ್ಯಾಮಿಲಿ ಏನೋ ಒಂದ್ ಪ್ರಾಬ್ಲಮ್ ಇತ್ತು, ಅದ್ರ ಸಂಬಂಧ ಬರ್ಲಿಲ್ಲ. ಆದ್ರೆ ಇನ್ನೊಬ್ಬ ಇದಾನ್ ನೋಡ್ರಿ ಸರ್, ಅವ ಏನಂದ್ರೆ ಎಲ್ಲಾ ಪ್ಲಾನಿಂಗ್ ಆಯ್ತು, ಮತ್ತೆ ಟ್ರಿಪ್ ಎಲ್ಲ ಎಕ್ಸಿಕ್ಯೂಟ್ ಎಲ್ಲ ಇತ್ತು. ಅದೇನಾಯ್ತು, ಎಲ್ಲಾರು ಬಂದು ಎಕ್ಸಿಕ್ಯೂಟ್ ಮಾಡಬೇಕಲ್ಲ. ಯಾವಾಗ ನಾವು ಕಾರ್ ಗೀರಿ ಎಲ್ಲಾ ಬಂತು, ಅವ ಏನಂದ, ಒಂದ್ ಫೋನ್ ಹಚ್ಚಿದ್ಗಳೇ ನಾವ್ ಏನಂದ ಬರ್ತೀನಿ ಎಲ್ಲಾ ಓಕೆ ಅಂದಿದ್ದ. ಆಮೇಲೆ ನಮ್ ಫ್ರೆಂಡ್ ಪ್ಲಾನ್ ಏನ್ ಎಕ್ಸಿಕ್ಯೂಟ್ ಮಾಡಿದ್ನಲ್ಲ, ಅವ್ನ್ ಫೋನ್ ಹಚ್ಚಿದ ಒಂದು ನಿಮಿಷಕ್ಕ ಏನ್ ಹೇಳುದ ಏನ್ ಹೇಳುದ 7 ಮಂದಿ ಮಾಡ್ಸಿದ್ಯಾ? 7 ಮಂದಿ ಹೇಳಿದ್ಯಾ? ಅದ್ರ ಮಯ್ಯಾಂದ್ ಹತ್ರ ರಿಸನ್ ಇದು ಆತ, ಮಯ್ಯಾಂದ್ ಏನೋ ಇದು ಆತ. ಇಲ್ಲಿ ಹಂಗೆ ಮಾತಾಡ್ರಿ, ಮಾತಾಡಂದ್ರ ಮಯ್ಯಾಂದ್ ಏನೋ ಅಚಾನಕ್ ಇದು ಆತ. ಬರ್ತನ ಲಾಸ್ಟ್ ಮೂಮೆಂಟ್ ಆಗ ಫೋನ್ ಸ್ವಿಚ್ ಆಫ್. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಆದ್ರೂ ಒಂದ್ ಬಿಡುದ, ಒಂದ್ ಗಾಡಿ ಬಾಡಿಗೆ ಹಾಕಿಸ್ಕೊತೀನಿ, ನೀವೇನು ಇದು ಮಾಡಕ್ ಹೋಗ್ಬೇಡಿ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು, ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದ್ಯಲ್ಲಪ್ಪಿ. ಗೈಸ್, ನಾನ್ ನಿಮಗೆ ಏನ್ರ ಸಜೆಷನ್ ಏನ್ ಕೊಡ್ತೇನೆ ಅಂತಂದ್ರ, ಮೊದಲ್ ನೀವು ಟ್ರಿಪ್ಪಿಗೆ ಹೋಗ್ತಿಂದ್ರ ಚಂದ ಪ್ಲಾನ್ ಮಾಡ್ಕೋರಿ. ಚಂದ ಪ್ಲಾನ್ ಮಾಡ್ಕೊಂಡ ನೀವ್ ಎಷ್ಟ್ ಮಂದಿ ಹೊಂಟಿರ್ತೀರಿ ಅವ್ರೆಲ್ಲಾ ಟ್ರಿಪ್ಪಿಗೆ ಬರುವಂಗ ಇರ್ಬೇಕು. ಇಲ್ಲಿಕಂದ್ರ ಹೆಂಗ್ ಆಗೇತಿ, ನಮ್ಮಂಗ ಆಗೇತಿ. ಗಟ್ಟಿ ಆಳು ಸರಿ ಮಾಡ್ರಿ. ನಾನು ಹೇಳೋದು ಅಷ್ಟು ನೋವು ಕೊಟ್ಬಿಟ್ರು, ನನ್ನ ಅಷ್ಟು ಹಿಂಡ್ಬಿಟ್ರು, ನನ್ ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಏನ್ರ ಮಾತಾಡ್ರ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಟ್ರಿಪ್ಪಿಗೆ ಬಂದೀವ್ರಿ ಈಗ. ಯಾಕೆ ಯಾಕೆ ಈಗ ಹುಬ್ಳಿ ರೀಚ್ ಹಾಕಿವ್ರಿ. ಇನ್ ಮ್ಯಾಗ ಹುಬ್ಳಿ ರೀಚ್ ಹಾಕಿವಿ. ಯಾ ಅರ್ಥ ಆಯ್ತು ಅನ್ಸುತ್ತೆ. ನಮ್ ಜೊತೆ ಇದಾರೆ ಇರಪ್ಪ ಅವಾಟಿ ಅವರು, ನಮ್ ಜೊತೆ ಇದ್ದಾರ. ನಾವೆಲ್ಲ ನಮ್ಮ ಮನ್ಯಾಗ ಟ್ರಿಪ್ಪಿಗೆ ಹೋಗ್ತೀವಿ ಅಂತ ಹೇಳಿ ಬಂದೀವಿ. ಇವ್ರು ಇಬ್ರು ಏನಾಗರಲ್ರಿ ಅನ್ನ ಧರ್ಮಸ್ಥಳ KB ಎಕ್ಸಾಮ್ ಐತತ್ ಬಂದನ್ರಿ. ಈಗ ಅನ್ನ ಅಗ್ನಿವೀರ್ ಎಕ್ಸಾಮ್ ಐತತ್ ಬಂದನ. ಇವೊಂದು ಮಂಗಳೂರ್ಗೆ ಎಕ್ಸಾಮ್ ಐತತ್ ಬಂದನ. ಇವೊಂದು ಕಾರವಾರಕ್ಕೆ ಎಕ್ಸಾಮ್ ಐತತ್ ಬಂದನ. ಆದ್ರೆ ನಾವ್ ಹೊಂಟ್ರಿ ಆಕ್ಚುಲಿ ಟ್ರಿಪ್ಪಿಗೆ ಹೊಂಟಿವಿ ಚಿಕ್ಕಮಂಗ್ಳೂರ್ಕ. ಇಂತ ನಿಮ್ ಟೀಮ್ದಾಗ ಇಂತ ಮೆಂಬರ್ಸ್ ಇದ್ರೆ ಅವ್ರಿಗೆ ಶೇರ್ ಮಾಡ್ರಿ. ಯಾಕಂದ್ರೆ ಶೇರ್ ಮಾಡಿದ್ರೆ ಇಂಥವ್ರು ಅದರ ಗೊತ್ತಾಕೈತಿ. ಅಲ್ಲ ಆಗಲೇ ಬರೋಮ್ದಲ್ಲಿ ಲಡ್ಡು ಮುತ್ತನ ಗುಡಿಯಾಗ ಹೋಗಿ ಕಾಯಿ ಹೊಡ್ಕೊಂಡ್ ಬಂದೀವಿ. ಇಲ್ಲಿ ನೋಡ್ರಿ ಅನ್ನ ಆಗಲೇ ಅರ್ಧಕ್ಕರ್ಧ ಕಾಯಿ ತಿಂದು ಮುಗಿಸ್ಬಿಟ್ಟವ. ಅಗ್ನಿವೀರ್ ಹೌದಿಲ್ರಿ? ಬಾಡ್ದಂಗೆ ಜೀವನದಾಗ ಏನು ದೋಸ್ತ, ಟ್ರಿಪ್ ಮಾಡ್ಬೇಕು, ಅಡ್ಡಾಡ್ಬೇಕು, ತಿನ್ಬೇಕ, ಸಾಯ್ಬೇಕ, ಇಷ್ಟ ನೋಡ್ರಿ. ಅವೇನಂದ ಅದೆಲ್ಲ ಕರೆ ಐತಿ, ಅದ್ರ ತಕ್ಕಂಗೆ ಕಿಶದ ರೊಕ್ಕನು ಇರ್ಬೇಕು. ಹೌದ್ರಿ. ಗಾಯ್ಸ್, ಫೈನಲಿ ಒಂದು 2 ಅವರ್ ಜರ್ನಿ ಮಾಡಿ ನಾವೀಗ ಬಂದ್ಬಿಟ್ಟಿದ್ವಿ ಹುಬ್ಳಿಗೆ. ಗಾಯ್ಸ್, ಫೈನಲಿ ನೋಡ್ರಿ ನಾವು ಬಂದ್ಬಿಟ್ವಿ ಸಿದ್ದಾ ರೋಡ್ ಮತ್ತಕ್ಕ. ಫೈನಲಿ ಗಾಡಿ ಪಾರ್ಕಿಂಗ್ ಮಾಡಿ ಸಿದ್ದಾ ರೋಡ್ ಅಜ್ಜಾರ ದರ್ಶನ ತೊಗೊಳಕ್ ಈಗ ಗುಡಿ ಕಡೆ ಹೊಂಟಿವಿ. ನಮ್ ಮಾರುತಿ ಅವ್ರ ಏನೇ ಹೇಳ್ತಾರತ್ತ ನೋಡ್ರಿ. ಏನ್ ಹೇಳೋದು, ಮಠಕ್ ಬಂದಿವಿ ನೋಡ ಅಷ್ಟ. ಹಾಯ್ ಗಾಯ್ಸ್, ಒಟ್ರು ಮಠಕ್ ಬಂದಿವಿ. ಈಗ ಊಟ ಮಾಡ್ಬೇಕು. ಫಸ್ಟ್ನೇಕ ಊಟನ ಮಾಡ್ತೀವಿ. ಗಾಯ್ಸ್, ಇಲ್ಲಿ ದೇವಸ್ಥಾನಕ್ಕ ನಮಸ್ಕಾರ ಮಾಡೋಕತ್ತ ಹೋಗುದು ನಮ್ ಪ್ಲಾನ್ ಐತಿ. ಆದ್ರ ನಮ್ ಹುಡುಗರ ಪ್ಲಾನ್ ಏನಂತಂದ್ರ ಅವ್ರದ್ ಮಾತ್ರ ಹೊಟ್ಟೆ ಬಾಳ ಹಸ್ತೈತೆ. ಅದ್ರ ಸಂಬಂಧ ಅವ್ರು ನೀವು ದೇವ್ರ ಗುಡಿಗೆ ನಮಸ್ಕಾರ ಮಾಡಕ್ ಹೋರಿ, ನಾವ್ ಮಾತ್ರ ಹೊಟ್ಟೆ ಸತ್ತಿ ಊಟ ಮಾಡಕ್ ಇವ್ರ ನೋಡ್ರಿ 3 ಮಂದಿ ಅವ್ರು. ಸಿದ್ದಾ ರೋಡ್ ಮಠ ಮಾತ್ರ ನಮ್ ಉತ್ತರ ಕರ್ನಾಟಕದಾಗ, ಅದ್ರಾಗೂ ಹುಬ್ಳಿ ಒಳಗ ಬ್ಯೂಟಿಫುಲ್ ಪ್ಲೇಸ್ ಅಂತಾರ ಅದು ಸಿದ್ದಾ ರೋಡ್ ಮಠ. ಗೈಸ್, ನಾವ್ ಆಗಲೇ ಹೋಗಿದ್ದು ಅದು 1ನೇ ಮಠ. ಟೋಟಲ್ ಆಗಿ 3 ಮಠಗಳು ಅದಾವ. ಸಿದ್ದಾ ರೋಡ್ ಮಠ ಅಜ್ಜಾರು ಇಲ್ಲೇನ್ ನೋಡತ್ತೀರಿ, ಇದೇ 2ನೇ ಮಠ ರೀ ಸಿದ್ದಾ ರೋಡ್ ಅಜ್ಜಾರು.
ಗೈಸ್ ಆಗಲೇ ಹೋಗಿದ್ದು ಅದು 2ನೇದು, ಈಗ 3ನೇ ಮಠ. ಗೈಸ್ ಈಗ ಹಿಂದ್ಗಡೆ ನೋಡತ್ತಿದ್ದು 3ನೇ ಮಠ. ನಮ್ ಹುಡುಗರು ಹೋಗೋ ಟೈಮ್ ಆಗೋದಿಲ್ಲ ನನ್ನ ಸಂಬಂಧ ಸ್ಕಿಪ್ ಮಾಡ. ಗೈಸ್ ನಾ ಇಬ್ರು ಸಣ್ಣ ಹೋಗಿ ದರ್ಶನ ತಗೊಂಡ್ಬಂದ್ವಿ, ಆದ್ರೆ ಅರ್ಧಂಬರ್ಧ ದರ್ಶನ ಮಾಡಿ ದಾಸೋಹಕತ್ ಬಂದ್ಬಿಟ್ರ. ಬರೀ ನಾವು ಪ್ರಸಾದಕ್ಕೆ ಬಂದಿ ನೋಡ್ದು. ಇಲ್ಲೇ ನೋಡ್ರಿ ಸಿದ್ದಾರೂಢ ಅಜ್ಜಾರ್ ಇನ್ನ ಪ್ರಸಾದ ಮಾಡೋ ಸ್ಥಳ. ಮುಂದೊಂದ್ ದಿನ ಆಯ್ತು ಮಠ. ಮಾರುತಿಗೆ ಈ ರಶ್ ನೋಡೋ ಒಂದು ಕ್ವಶನ್ ಕೇಳ್ತೀನಿ. ಈ ರಶ್ ನೋಡಿ ನಿನಗೇನ್ ನಾಟ್ ಅನ್ಸತ್ತೆ ಎಷ್ಟೋ ತರ ಅಲ್ಲಿ ಒಟ್ ಪಾಳೆ ಹಚ್ಚಿ ತಿಂದು ಹೋಗ್ತೀವಿ. ಫಿಕ್ಸ್ ಆಗಿ ಬಂದ್ಬಿಟ್ರ ಅದೆಷ್ಟೋತ್ತರ ಅಲ್ಲಿ ಇವತ್ತು ಮಾತ್ರ ಇಲ್ಲಿ ದಾಸೋಹ ಮಾಡಿ ಹೋಗೋದ ಅಂತಂದ ನಿಂದ್ರ ಬರ್ರಿ. ಅದೆಷ್ಟ 1 ಗಂಟೆ ಅಲ್ಲಿ 2 ಗಂಟೆ ಅಲ್ಲಿ ನಿತ್ ದಾಸೋಹ ಮಾಡಿ ಹೋಗೋದ ಇವತ್ತು. ಸಿದ್ದರಾಮೇಶ್ವರ ಅಜ್ಜಾರ್ ತಮ್ಮ 7ನೇ ವಯಸ್ಸಿಗೆ ಊರನ್ ಬಿಡ್ತಾರ್ರಿ. ಬಿಟ್ಕೇಸಿ ಇಡೀ ಅಖಂಡ ಭಾರತವನ್ನು ಸುತ್ತಾರ್ರಿ. ಅದು 17 ವರ್ಷದ ಕಾಲ. ಮತ್ತ ಅದೆಲ್ಲ ಸುತ್ತಿನಾಗ ಏನಾಕೈತಿ 44ನೇ ವರ್ಷಕ್ಕ ಹೊಳ್ಳಿ ಅವರು ಹುಬ್ಳಿಯಾಗ ಬರ್ತಾರ. ಅವರು ಇಡೀ ಅಖಂಡ ಭಾರತ ಸುತ್ತಾಕ 17 ವರ್ಷ ತಗೊಂಡಾರ್ರಿ. ಅದ್ರ ಬ್ಲೂಪ್ರಿಂಟ್ ಇರ್ಬೇಕಾರೆ ಇಲ್ಲ ನೋಡ್ರಿ ನಿಮ್ಗೆ ಕಾಣ್ಬೋದು ಇದ್ರಾಗ. ಅಂತೂ ಮಸ್ತ್ ಊಟ ಮಾಡಿದ್ವಿ. ಪ್ರಸಾದ ಮಾತ್ರ ಬರೀ ಇತ್ತು. ಮತ್ ಇಲ್ಲಿದೊಂದು ಸಿಸ್ಟಮ್ ಹೆಂಗತ್ತಂದ್ರ ಒಂದ್ ಅಗಳು ನಿಮಗ ವೇಸ್ಟ್ ಮಾಡ್ಲಾರ್ದಂಗ ನೋಡ್ಕೊ. ಅದಕ್ಕಂತರ ನೋಡಿರಿ ಸಿದ್ದಾರೂಢ ಅಜ್ಜಾರದ ಪವಾಡ ಐತಿ. ಗೈಸ್ ಇಲ್ಲೊಂದ್ ಅರ್ಧ ತಾಸ ರೆಸ್ಟ್ ಮಾಡಿನ ನಾವು ನಮ್ ಜರ್ನಿ ಒಳಗೆ ಸ್ಟಾರ್ಟ್ ಮಾಡಕತ್ತಿ. ಸಿದ್ದಾರೂಢ ಅಜ್ಜಿಗೆ ಲಾಸ್ಟ್ ನಮಸ್ಕಾರ ಮಾಡ್ಬಿಡ್ರಿ. ಗೈಸ್ ಫೈನಲಿ 1 ತಾಸ್ ಜರ್ನಿ ಮಾಡಿ ಈಗ ಟೋಲ್ ಕಡೆ ನಿಲ್ಸಿವಿ. ನಮ್ ಮಾರುತಿನ ನೋಡ್ರಿ ತಂಡ ಹತ್ ಬಿಟ್ಟೈತಿ. ಹಂಗ ಅನ್ಸಾದ ಚಾ ಕುಡಿಬೇಕಂದ್ವಿ. ಚಾ ಅಂತ ಕುಡಿಯಕ್ ಆಗಿಲ್ಲ. ನಿದ್ದೆ ಬರೋದಿಲ್ಲ ನಮ್ ಸಂಬಂಧ ಚಾ ಬಿಟ್ಟಿವಿ. ಗೈಸ್ ರೆಸ್ಟ್ ಮಾಡ್ಬೇಕಂದ್ರ ನೋಡ್ರಪ್ಪ ಈ ಕಾರ್ ಗಡ್ಯಾಗ ಮುಕೊಂಡ್ಬಿಟ್ರ ಎದ್ಬೇಕಾದಂಗ. ನಾವ್ ಇಬ್ರು ನೋಡ್ರಿ ಹಿಂಗ್ ಹೊರ ಕುಂದ್ರದಾಗೈತಿ. ಏನ್ ಮಾಡುದ್ರಿ ಇನ್ನೊಂದ್ 3 ತಾಸ್ ಹಿಂಗ ಸ್ಪೆಂಡ್ ಮಾಡಬೇಕು ಟೈಮ್. ಗೈಸ್ ಮತ್ತ ನಾಳೆ ಬೇರೆ ಲಾಗ್ದಾಗ ಬರ್ತೀವಿ. ಮತ್ತ ಇವತ್ತಿನ ಲಾಗ್ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಯಾಕಂದ್ರ ರೆಸ್ಟ್ ಮಾಡ್ಬೇಕಲ್ರಿ ಅದ್ರ ಸಂಬಂಧ. ಮತ್ ನಾಳೆ ಸಿಗೋಣ.